ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನುಗ್ಗೆಕಾಯಿ ಪಲ್ಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಬನ್ನಿ ಮಾಡುವ. ಇಲ್ಲಿ ನೋಡಿ, ನಾನು ಇಲ್ಲಿ ನುಗ್ಗೆಕಾಯನ್ನು ತಗೊಂಡಿದ್ದೇನೆ. ಇದು ಸರಿಯಾಗಿ ಕ್ಲೀನ್ ಮಾಡಿ ನೋಡಿ, ಕಟ್ ಮಾಡಿ ಅದರ ಸಿಪ್ಪೆಯನ್ನು ಈ ರೀತಿ ತೆಗೆದಿದ್ದೇನೆ. ಅಂದರೆ ನೈಫಲ್ಲಿ ಸರಿಯಾಗಿ ತೆಗಿಬೇಕು ಅದರ ಸಿಪ್ಪೆಯನ್ನು. ನೋಡಿ, ಎಲ್ಲವನ್ನು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ. ಇಷ್ಟು ಉದ್ದವಾಗಿ ಕಟ್ ಮಾಡಿದ್ದೇನೆ. ಇದು ತುಂಬ ಎಳತ್ತು, ಅಂದರೆ ಟೆಂಡರ್ ಇದು. ನುಗ್ಗೆಕಾಯಿ ಪಲ್ಯ ಮಾಡುವಾಗ ಎಳತ್ತು ಇರಬೇಕು, ಆಗ ತಿನ್ನಲಿಕ್ಕೆ ಕೂಡ ತುಂಬ ಒಳ್ಳೆಯದಾಗ್ತದೆ. ಇಲ್ಲಿ ನಾನು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಬಾಣಲೆಗೆ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. 1 ಚಮಚ ಉದ್ದಿನ ಬೇಳೆ ಮತ್ತು ಸ್ವಲ್ಪ ಕರಿ ಲೀವ್ಸು, ಈಗ ನಾವು ಹಾಕುವ 1 ಈರುಳ್ಳಿ, ಸರಿಯಾಗಿ ಹೆಚ್ಚಿದ ಈರುಳ್ಳಿಯನ್ನು ನಾನು ಹಾಕ್ತಾ ಇದ್ದೀನಿ. ಮತ್ತು 2-3 ಬೆಳ್ಳುಳ್ಳಿ, ಇವೆಲ್ಲವನ್ನು ಹಾಕಿ ಸರಿಯಾಗಿ ಫ್ರೈ ಮಾಡಬೇಕು. ಈ ರೀತಿ ನುಗ್ಗೆಕಾಯಿ ಪಲ್ಯವನ್ನು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ಹೆಲ್ತಿ ಕೂಡ ಒಳ್ಳೆಯದಿದು. ಈಗ ನಾನು ಹಾಕ್ತಾ ಇದ್ದೇನೆ ಅರಸಿನ ಹುಡಿ. ನಾನಿಲ್ಲಿ ತಗೊಂಡಿದ್ದೇನೆ ಅರ್ಧ ಚಮಚ ಅರಸಿನ ಹುಡಿ ಮತ್ತು ಸ್ವಲ್ಪ 1 ಚಮಚ ಸಾಂಬಾರ್ ಪೌಡರ್. ಇವೆಲ್ಲವನ್ನು ಹಾಕಿ ನೋಡಿ ಫ್ರೈ ಮಾಡ್ತಾ ಇದ್ದೇನೆ. ಈಗ ನಾವು ಹಾಕುವ ನುಗ್ಗೆಕಾಯಿ, ಕಟ್ ಮಾಡಿ ಇಟ್ಟ ನುಗ್ಗೆಕಾಯಿಯನ್ನು ಹಾಕಬೇಕು ಮತ್ತು ಸ್ವಲ್ಪ ಹೊತ್ತು ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನಾನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸರಿಯಾಗಿ ಅದು ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನೂ ಯಾರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ ಇದಕ್ಕೆ. ಮತ್ತು ನಾನು ಹುಳಿಗೆ ಹಾಕ್ತಾ ಇದ್ದೇನೆ ಬಿಂಬ್ಲಿ. ಇದಕ್ಕೆ ಬಿಂಬ್ಲಿ, ಕೊಂಕಣಿಯಲ್ಲಿ ಬಿಂಬ್ಲಿ ಅಂತ ಹೇಳ್ತಾರೆ. ಮತ್ತು ನಿಮಗೆ ಟೊಮೆಟೊ ಬೇಕಾದರೂ ಹಾಕ್ಬೋದು. ಈಗ ನಾನು ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಈಗ ಹಾಕಬೇಕು ತುರಿದ ತೆಂಗಿನಕಾಯಿ ಮತ್ತು ಸರಿಯಾಗಿ ಮಿಕ್ಸ್ ಮಾಡಬೇಕು. ನುಗ್ಗೆಕಾಯಿಯನ್ನು ಸರಿಯಾಗಿ ಬೇಯಬೇಕು, ಅಷ್ಟರ ತನಕ ಮುಚ್ಚಿ ಇಡುವ. ಈಗ ನುಗ್ಗೆಕಾಯಲ್ಲಿರುವ ನೀರು ಡ್ರೈ ಆಗೋವರೆಗೆ ಸರಿಯಾಗಿ ಬೇಯಿಸಬೇಕು. ಮುಚ್ಚಳ ಹಾಕೋದು ಬೇಡ, ಈಗೇನೆ ಅದು ಸರಿಯಾಗಿ ಬೇಯಲಿ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಒಮ್ಮೆ ಡ್ರಮ್ ಸ್ಟಿಕ್ಕನ್ನು ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಈಗ ನೋಡಿ, ಡ್ರಮ್ ಸ್ಟಿಕ್ ಪಲ್ಯ ರೆಡಿಯಾಗಿದೆ. ನಾಳೆ ಬರ್ತೇನೆ ಇನ್ನೊಂದು ರೆಸಿಪಿ ಜೊತೆ. ಬಾಯ್, ಟೇಕ್ ಕೇರ್.